ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಆಗಸ್ಟ್ 26 to 28 ಕರೆಂಟ್ ಅಫೇರ್ಸನ್ನು ನೋಡೋಣ. ಕ್ವಶನ್ ನಂಬರ್ 1. ವಿಶ್ವ ಮಹಿಳಾ ಸಮಾನತೆಯ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 8, ಆಪ್ಷನ್ ಬಿ ಆಗಸ್ಟ್ 26, ಆಪ್ಷನ್ ಸಿ ಆಗಸ್ಟ್ 11, ಆಪ್ಷನ್ ಡಿ ಜಾನ್ 26. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ 26. ಸೊ ಇದರ ಹಿನ್ನೆಲೆ ಏನಪ್ಪ ಅಂದರೆ 1920 ಆಗಸ್ಟ್ 26ರಂದು ಅಮೆರಿಕಾದಲ್ಲಿ ಮಹಿಳೆಯರಿಗೆ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಕಾಯ್ದೆ ಜಾರಿಗೊಳಿಸಲಾಯಿತು. ಈ ಹಿನ್ನೆಲೆಯಲ್ಲಿ 1973ರಲ್ಲಿ ಪ್ರಥಮ ಬಾರಿಗೆ ಆಗಸ್ಟ್ 26ರಂದು ಮಹಿಳಾ ಸಮಾನತೆ ದಿನವನ್ನು ಆಚರಿಸುವ ನಿರ್ಣಯ ಕೈಗೊಳ್ಳಲಾಯಿತು. ಭಾರತದಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದಿದೆ. ಅವು ಯಾವಪ್ಪ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ, ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ, ಮಾತೃವಂದನಾ ಯೋಜನೆ. ಎರಡನೇ ಪ್ರಶ್ನೆ. ಮೈಕ್ರೋ ಹಾರ್ಟ್ ಎಂಬ ಹೊಸ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸುತ್ತಿರುವ ಎಐ ಸ್ಟಾರ್ಟ್ಅಪ್ ಯಾವುದು? ಆಪ್ಷನ್ ಎ ಓಪನ್ ಎಐ, ಆಪ್ಷನ್ ಬಿ ನ್ಯೂರಾಲಿಂಕ್, ಆಪ್ಷನ್ ಸಿ XAI, ಆಪ್ಷನ್ ಡಿ ಟೆಸ್ಲಾ. ಸರಿಯಾದ ಉತ್ತರ ಆಪ್ಷನ್ ಸಿ XAI. ವಿಶ್ವದ ನಂಬರ್ 1 ಸಿರಿವಂತ ಎಲಾನ್ ಮಸ್ಕ್ ಅವರು ಇದೀಗ ಎಐ ಬಳಸಿಕೊಂಡು ಮೈಕ್ರೋಸಾಫ್ಟ್ ರೀತಿಯ ಸಾಫ್ಟ್ವೇರ್ ಸೃಷ್ಟಿಗೆ ಮುಂದಾಗಿದ್ದಾರೆ. ಮೈಕ್ರೋಸಾಫ್ಟ್ನಂತಹ ಸಾಫ್ಟ್ವೇರ್ ಕಂಪನಿಗಳು ಭೌತಿಕ ಹಾರ್ಡ್ವೇರ್ ತಯಾರಿಸುವುದಿಲ್ಲವಾದ್ದರಿಂದ ಅವುಗಳನ್ನು ಸಂಪೂರ್ಣವಾಗಿ ಎಐ ಬಳಸಿ ಅನುಕರಿಸಬಹುದು. XAI ಆಗಸ್ಟ್ 1ರಂದೇ ಟ್ರೇಡ್ಮಾರ್ಕ್ಗಾಗಿ ಅರ್ಜಿ ಸಲ್ಲಿಸಿದೆ. ಮೂರನೇ ಪ್ರಶ್ನೆ. INS ಉದಯಗಿರಿ ಮತ್ತು INS ಹಿಮಗಿರಿ ಯಾವ ನೌಕಾಪಡೆಯ ಕಮಾಂಡ್ಗೆ ಸೇರ್ಪಡೆ ಮಾಡಲಾಗಿದೆ? ಆಪ್ಷನ್ ಎ ಪಶ್ಚಿಮ ನೌಕಾ ಕಮಾಂಡ್, ಆಪ್ಷನ್ ಬಿ ಪೂರ್ವ ನೌಕಾ ಕಮಾಂಡ್, ಆಪ್ಷನ್ ಸಿ ದಕ್ಷಿಣ ನೌಕಾ ಕಮಾಂಡ್, ಆಪ್ಷನ್ ಡಿ ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಪೂರ್ವ ನೌಕಾ ಕಮಾಂಡ್. ಸ್ವದೇಶಿ ನಿರ್ಮಿತ ಉದಯಗಿರಿ ಮತ್ತು ಹಿಮಗಿರಿ ನೌಕೆಗಳು ಭಾರತೀಯ ನೌಕಾಪಡೆಯ ಪ್ರಾಜೆಕ್ಟ್ 17A ಭಾಗವಾಗಿವೆ. ಉದಯಗಿರಿ ನೌಕೆ ಪ್ರಾಜೆಕ್ಟ್ 17A ಸ್ಟೆಲ್ತ್ ಯುದ್ಧ ನೌಕೆಗಳಲ್ಲಿ ಎರಡನೇ ನೌಕೆಯಾಗಿದ್ದು ಇದನ್ನು ಮುಂಬೈನ ಮಜ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ನಿರ್ಮಿಸಿದೆ. ಹಿಮಗಿರಿ ನೌಕೆಯನ್ನು ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ನಿರ್ಮಿಸಿದೆ. ಎರಡೂ ನೌಕೆಗಳನ್ನು 75% ಹೆಚ್ಚು ಸ್ವದೇಶಿ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾಗಿದೆ. ಇವು ಸಮುದ್ರ ಕಾರ್ಯಾಚರಣೆಯಲ್ಲಿ ಉತ್ತಮ ನಿರ್ವಹಣೆ ತೋರುವ ಸಾಮರ್ಥ್ಯವನ್ನು ಹೊಂದಿವೆ. ಸೊ ನೌಕೆಗಳ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ. 142.5 ಮೀಟರ್ ಉದ್ದ, 16.9 ಮೀಟರ್ ಅಗಲದ ನೌಕೆ, 6,670 ಟನ್ ತೂಕ ಹೊಂದಿವೆ. 30 ನಾಟಿಕಲ್ ಮೈಲಿ ವೇಗ ಹೊಂದಿವೆ. ಸರ್ಫೇಸ್ ಟು ಸರ್ಫೇಸ್ ಸೂಪರ್ಸಾನಿಕ್ ಕ್ಷಿಪಣಿಯಾಗಿವೆ. ಮಧ್ಯಮ ವ್ಯಾಪ್ತಿಯ ಸರ್ಫೇಸ್ ಟು ಏರ್ ಕ್ಷಿಪಣಿಯಾಗಿವೆ. 76 mm ಮುಖ್ಯ ಗನ್ ಮತ್ತು 30 mm ಹಾಗೂ 12.7 mm ಗನ್ಗಳು, ಟಾರ್ಪೆಡೋ ಮತ್ತು ಆ್ಯಂಟಿ ಸಬ್ಮರೈನ್ ರಾಕೆಟ್ಗಳನ್ನು ಈ ನೌಕೆಗಳು ಹೊಂದಿವೆ. ನಾಲ್ಕನೇ ಪ್ರಶ್ನೆ. ಇನ್ಸ್ಪೈರ್ ಅವಾರ್ಡ್ ಮಾನಕ್ ಯೋಜನೆಯನ್ನು ಯಾವ ಸಂಸ್ಥೆ ಅನುಷ್ಠಾನಗೊಳಿಸುತ್ತದೆ? ಆಪ್ಷನ್ ಎ ಭಾರತೀಯ ವಿಜ್ಞಾನ ಸಂಸ್ಥೆ, ಆಪ್ಷನ್ ಬಿ ಭಾರತೀಯ ತಾಂತ್ರಿಕ ಸಂಸ್ಥೆ, ಆಪ್ಷನ್ ಸಿ ರಾಷ್ಟ್ರೀಯ ನಾವೀನ್ಯತಾ ಸಂಸ್ಥೆ, ಆಪ್ಷನ್ ಡಿ ಯುನಿಸೆಫ್. ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರೀಯ ನಾವೀನ್ಯತಾ ಸಂಸ್ಥೆ. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಶಾಲಾ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಮತ್ತು ನಾವೀನ್ಯತೆಯನ್ನು ಪ್ರೋತ್ಸಾಹಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಐದನೇ ಪ್ರಶ್ನೆ. ಸೂಪರ್ ಗರುಡ್ ಶೀಲ್ಡ್ ವ್ಯಾಯಾಮವು ಮುಖ್ಯವಾಗಿ ನಡೆಯುವ ದೇಶ ಯಾವುದು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಸಿಂಗಪೂರ್, ಆಪ್ಷನ್ ಸಿ ಇಂಡೋನೇಷ್ಯಾ, ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡೋನೇಷ್ಯಾ. ಸೂಪರ್ ಗರುಡ್ ಶೀಲ್ಡ್ 2006ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಂಡೋನೇಷ್ಯಾ ನಡುವೆ ನಡೆಯುತ್ತದೆ. 2022ರಲ್ಲಿ ವ್ಯಾಯಾಮ ಶೀರ್ಷಿಕೆ ಸೂಪರ್ ಅನ್ನು ಸೇರಿಸಲಾಯಿತು. ಈ ವ್ಯಾಯಾಮವು ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ವಾರ್ಷಿಕವಾಗಿ ನಡೆಯುತ್ತದೆ. ಸೊ ಫಸ್ಟ್ ಆಗಿ ಇದು ಗರುಡ ಶೀಲ್ಡ್ ಅಂಥೇಳಿ ಅಷ್ಟೇ ಇತ್ತು. ಸೊ 2022ಅಲ್ಲಿ ಸೂಪರ್ ಎಂಬ ಪದವನ್ನು ಸೇರಿಸಿದ್ದ ಕಾರಣ ಅದಕ್ಕೆ ಸೂಪರ್ ಗರುಡ ಶೀಲ್ಡ್ ಎಂದು ಮರುನಾಮಕರಣ ಮಾಡಲಾಗಿದೆ. ಆರನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂನ ಪ್ರಾಥಮಿಕ ಉದ್ದೇಶ ಯಾವುದು? ಆಪ್ಷನ್ ಎ ನಗರಗಳಲ್ಲಿ ಕೈಗಾರೀಕರಣವನ್ನು ಉತ್ತೇಜಿಸುವುದು, ಆಪ್ಷನ್ ಬಿ ಗಡಿ ಹಳ್ಳಿಗಳ ಸಮಗ್ರ ಅಭಿವೃದ್ಧಿ ಮತ್ತು ಜನರು ಅಲ್ಲೇ ಉಳಿಯಲು ಪ್ರೋತ್ಸಾಹಿಸುವುದು, ಆಪ್ಷನ್ ಸಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ
ಗಡಿ ಹಳ್ಳಿಗಳ ಸಮಗ್ರ ಅಭಿವೃದ್ಧಿ ಮತ್ತು ಜನರ ಅಲ್ಲೇ ಉಳಿಯುವ ಪ್ರೋತ್ಸಾಹಿಸುವುದು ಸರಿಯಾದ ಉತ್ತರವಾಗಿದೆ. ಸೊ ಇವಾಗ ವೈಬ್ರೆಂಟ್ ವಿಲೇಜ್ ಉಪಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಇದು 2022-23ರಿಂದ 2025-26 ಆರ್ಥಿಕ ವರ್ಷಗಳಲ್ಲಿ ಜಾರಿಗೆ ತರಲಾದ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಇದು ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಇದರ ಉದ್ದೇಶ ಏನಪ್ಪ ಅಂದರೆ ಅರುಣಾಚಲ ಪ್ರದೇಶ್, ಹಿಮಾಚಲ ಪ್ರದೇಶ್, ಸಿಕ್ಕಿಂ, ಉತ್ತರಾಖಂಡ್ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳ ಉತ್ತರ ಗಡಿಗೆ ಹೊಂದಿಕೊಂಡಿರುವ 19 ಜಿಲ್ಲೆಗಳ 46 ಬ್ಲಾಕ್ಗಳಲ್ಲಿರುವ 2967 ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಇದರ ಮುಖ್ಯ ಉದ್ದೇಶವಾಗಿದೆ. ಸೊ ವೈಬ್ರೆಂಟ್ ವಿಲೇಜ್ ಉಪಕ್ರಮ 2 ಇದು ಸುರಕ್ಷಿತ, ಸುಭದ್ರ ಮತ್ತು ರೋಮಾಂಚಕ ಭೂಗಡಿಗಳಿಗಾಗಿ ವಿಕಸಿತ್ ಭಾರತ್ ಆಟ್ 2047 ದೃಷ್ಟಿಗೆ ತನ್ನ ಬದ್ಧತೆಯನ್ನು ಹೆಚ್ಚಿಸುತ್ತಿದೆ. 7ನೇ ಪ್ರಶ್ನೆ, ತಾವಿ ನದಿಯು ಯಾವ ಪ್ರಮುಖ ನದಿಯ ಉಪನದಿಯಾಗಿದೆ? ಆಪ್ಷನ್ ಎ ಸಿಂಧೂ ನದಿ, ಆಪ್ಷನ್ ಬಿ ಜೀಲಂ ನದಿ, ಆಪ್ಷನ್ ಸಿ ಚಿನಾಬ್ ನದಿ, ಆಪ್ಷನ್ ಡಿ ರಾವಿ ನದಿ. ಸರಿಯಾದ ಉತ್ತರ ಆಪ್ಷನ್ ಸಿ ಚಿನಾಬ್ ನದಿ. ತಾವಿ ನದಿ ಸುದ್ದಿಯಲ್ಲಿರಲು ಕಾರಣ, ಇತ್ತೀಚೆಗೆ ಭಾರತವು ಪಾಕಿಸ್ತಾನಕ್ಕೆ ಮಾನವೀಯತೆಯ ಸೂಚಕವಾಗಿ ತಾವಿ ನದಿಯಲ್ಲಿ ಪ್ರವಾಹ ಸಾಧ್ಯತೆಯ ಬಗ್ಗೆ ಪಾಕಿಸ್ತಾನಕ್ಕೆ ನಮ್ಮ ಭಾರತ ಮುನ್ಸೂಚನೆಯನ್ನು ಕೊಟ್ಟಿದೆ. ತಾವಿ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ಚಿನಾಬ್ ನದಿಯ ಪ್ರಮುಖ ಎಡದಂಡೆಯ ಉಪನದಿಯಾಗಿದೆ. ತಾವಿ ನದಿ ಜಮ್ಮು ನಗರವನ್ನು 2 ಭಾಗಗಳಾಗಿ ವಿಭಜಿಸುತ್ತದೆ. ಪ್ರಾಚೀನ ಗ್ರಂಥದಲ್ಲಿ ಈ ನದಿಯನ್ನು ಸೂರ್ಯ ಪುತ್ರಿ ಎಂದು ಕರೆಯಲಾಗುತ್ತಿತ್ತು. ಇದರ ಮೂಲ ಎಲ್ಲಿಂದ ಹುಟ್ಟಿತಪ್ಪ ಅಂದರೆ ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯ ಬದೇರ್ವಾದಲ್ಲಿ ಇರುವ ಸಿಯೋದಾರ್ನ ಕಲ್ಮಸ್ ಕುಂಡ್ನಿಂದ ತಾವಿ ನದಿ ಹುಟ್ಟುತ್ತದೆ. ಸೊ 8ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಿನಿಕೋಯ್ ದ್ವೀಪವು ಯಾವ ಕಾರಣಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಹೊಸ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ, ಆಪ್ಷನ್ ಬಿ ಬೆಂಕಿಯ ಅವಘಡದ ಕಾರಣ, ಆಪ್ಷನ್ ಸಿ ಭೂಕಂಪ, ಆಪ್ಷನ್ ಡಿ ಹೊಸ ದೀಪಸ್ತಂಭದ ನಿರ್ಮಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಕಿಯ ಅವಘಡದ ಕಾರಣ. ಮಿನಿಕೋಯ್ ದ್ವೀಪದ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ. ಈ ದ್ವೀಪವನ್ನು ಸ್ಥಳೀಯವಾಗಿ ಮಾಲಿಕು ಎಂದು ಕರೆಯಲ್ಪಡುವ ಮಿನಿಕೋಯ್ ಲಕ್ಷದ್ವೀಪದ 2ನೇ ಅತಿದೊಡ್ಡ ಮತ್ತು ದಕ್ಷಿಣದ ದ್ವೀಪವಾಗಿದೆ. ಈ ದ್ವೀಪವು ಪ್ರಮುಖ ಆಕರ್ಷಣೆಯೆಂದರೆ ಅವಾ ಎಂದು ಕರೆಯಲ್ಪಡುವ ಅದರ ಎಚ್ಚರಿಕೆಯಿಂದ ಜೋಡಿಸಲಾದ ಹಳ್ಳಿಗಳು. ಸೊ ಅಲ್ಲಿ ಹಳ್ಳಿಗಳಿಗೆ ಅವಾ ಎಂದು ಕರೆಯುತ್ತಾರೆ. ಅದರ ನೇತೃತ್ವದಲ್ಲಿ ಒಬ್ಬ ಮಾಪಕ ಇದ್ದು ಸಮುದಾಯದ ಜೀವನವು ಅದರ ಮೇಲೆ ನಿಂತಿದೆ. ಈ ದ್ವೀಪದಲ್ಲಿ ಒಟ್ಟು 10 ಹಳ್ಳಿಗಳಿದ್ದು ಮಾತನಾಡುವ ಭಾಷೆಗಳು ಹಿಂದಿ, ಇಂಗ್ಲಿಷ್, ಮಲಯಾಳಂ ಮತ್ತು ಮಹಲ್ ಭಾಷಾ ಅಲ್ಪಸಂಖ್ಯಾತರಾಗಿ ಮಹಲ್ ಮಾತನಾಡುವ ಭಾರತದ ಏಕೈಕ ಜನರು ಮೀನ್ಕಾಯ್ ಜನಪದ ನೃತ್ಯಗಳೆಂದರೆ ಲವ, ತಾರಾ, ದಂಡಿ, ಪುಲಿ ಮತ್ತು ಬಂದಿಯಾ. 1 ಲೈನರ್ ಕರೆಂಟ್ ಅಫೇರ್ಸ್. ರಾಷ್ಟ್ರೀಯ ಯುವ ಪ್ರಶಸ್ತಿಯನ್ನು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ನೀಡುತ್ತದೆ. ಅಂತಾರಾಷ್ಟ್ರೀಯ ಶ್ವಾನ ದಿನ ಆಗಸ್ಟ್ 26. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭಾರತದ 2ನೇ ಅತಿದೊಡ್ಡ ಹುಲಿ ಮೀಸಲು ಪ್ರದೇಶ ಪಶ್ಚಿಮ ಬಂಗಾಳದಲ್ಲಿರುವ ಸುಂದರ್ಬನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.